ಈ ಬಗ್ಗೆ ಮಾತನಾಡೋದಕ್ಕೆ ಅಬಕಾರಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ್ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ರೀ. ಸರ್, ಈ ಲಕ್ಷ್ಮೀನಾರಾಯಣ್ ಅಂತಕ್ಕಂಥ ವ್ಯಕ್ತಿ ಯಾರು ಅಬಕಾರಿ ಡಿ.ಸಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು, ಅವರು ನಿಮ್ಮ ಮೇಲೂ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಇವಾಗ ಲೋಕಾಯುಕ್ತ ಕಚೇರಿಗೆ ಹೋಗಿದ್ದಾರೆ. ನಿಮ್ಮ ರಿಯಾಕ್ಷನ್ ಏನು? ಏನದು ನನ್ನ ಮೇಲೆ ಏನು ಕಂಪ್ಲೇಂಟ್ ಕೊಟ್ಟರೆ ನೋಡ್ತೀನಿ, ನೋಡ್ಕೊಂಡು ಹೇಳ್ತೀನಿ. ಅಲ್ಲ ಸರ್, ಇವಾಗ ಡಿ.ಸಿ ಅವರೇ ಬಾಯಿ ಬಿಟ್ಟಿದ್ದಾರಂತೆ, ಈ ದುಡ್ಡಲ್ಲಿ ಅಬಕಾರಿ ಸಚಿವರಿಗೂ ಪಾಲು ಹೋಗುತ್ತೆ ಅಂತ. ಡಿ ಸಿ ಅವರೆಲ್ಲ ಅವ್ನ ತಮ್ಮಣ್ಣ ಅಂತೇಳಿ ಸುಪ್ರೀಡಿಯಂಟ್. ಅವರು ಹೇಳಿರ್ತಕ್ಕಂಥ ಆಡಿಯೋ ಇಟ್ಕೊಂಡಿದ್ದಾರೆ ಇವರು. ಸುಪ್ರೀಡಿಯಂಟ್ ಹೇಳಿದಾನೆ, ಯಾವನೋ ಒಬ್ಬ ನನ್ನ ಹೆಸರು ದುರುಪಯೋಗ ಪಡಿಸ್ಕೊಂಡ್ರೆ ಹೆಂಗೆ? ಯಾವನ ಡಿ ಸಿ ಏನಾರು ಇರಲಿ, ಸುಪ್ರೀಡಿಯಂಟರ್ ಇರಲಿ, ಏನು ಅವ್ನು ಫೋನ್ ಮಾಡಿ ಕೇಳ್ತೀವ ನಾವು? ನಾನು ಅವನ ಕಡೆ ಕೇಳಿದ್ದೇನಾರು ಅವನ ಕಡೆ ಸಾಕ್ಷಿ ಇದೆನಾ? ಸುಖ ಸುಮ್ಮನೆ ನನ್ನ ಹೆಸರು ಕೇಳಿಸಕ್ಕೆ, ನನ್ನ ಹೆಸರು ದುರುಪಯೋಗ ಮಾಡ್ಕೊಂಡಿದ್ರೆ, ಅವನೇನೋ ಲಂಚ ಹೊಡೆಯಕ್ಕೆ ಯಾರ್ಯಾವ್ದು ಹೆಸರು ಉಪಯೋಗ ಮಾಡ್ಕೊಂಡ್ರೆ ಅದು ಎಂತ ಕರ್ಮ ಅದು? ಏನ್ ಸರ್, ಅಬಕಾರಿ ಇಲಾಖೆನಲ್ಲಿ ಮಾತೆತ್ತಿದ್ರೆ ಕೋಟಿ ಕೋಟಿ ಲಕ್ಷಗಟ್ಲೆ ಇಲ್ವೇ ಇಲ್ವಾ? ಅದೇನ್ ನನಗೂ ಅರ್ಥ ಆಗ್ಲಿಲ್ಲ. ಅದಕ್ಕೆ ನಾನು ಬಹಳ ಸುಧಾರಣೆ ತಗೊಂಡ್ ಬಂದಿದ್ದೀನಿ. ಅಲ್ಲಿ 10-15 ಲಾಗಿ ಅಂತಂದು 5-6ಕ್ಕೆ ತಂದಿದ್ದೀನಿ. ರಿನ್ಯೂವಲ್ ವರ್ಷಕ್ಕೆ ಒಂದಿತ್ತು, ಅದನ್ನ 5 ವರ್ಷಕ್ಕೆ ತಂದಿದ್ದೀನಿ. ಇದನ್ನ ಕಂಟ್ರೋಲ್ ಮಾಡಕ್ ಏನೇನ್ ಬೇಕೋ ಎಲ್ಲ ಸಾಕಷ್ಟು ಕ್ರಮ ಕೈಕೊಂಡಿದೀವಿ. ಇನ್ನು ಏನೇನ್ ತಗೋಬೇಕು ಅದನ್ನ ತಗೊಂಡು ಇದನ್ನ ಶಕ್ಕಿದ್ದಷ್ಟು ಮಟ್ಟಿಗೆ ಸುಧಾರಣೆ ತರ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಸರ್, ಸಿ.ಎಂ ನಿಮ್ಮ ಜೊತೆ ನಿಮ್ಮ ಹತ್ರ ಏನಾದರೂ ರಿಪೋರ್ಟ್ ಕೇಳಿದಾರಾ, ವಿವರಣೆ ಕೇಳಿದಾರಾ ಸರ್ ಈ ವಿಚಾರವಾಗಿ? ಏನಿಲ್ಲ, ನಾನು ಏನ್ ಮಾಡಿದ್ದೀನಿ ಅಂತ ನಾನು ಕೇಳ್ತಾರೆ. ಅಂದ್ರೆ ನಿಮ್ಮ ಹತ್ರ ಏನು ಮಾತಾಡಿಲ್ವಾ? ಇಲ್ಲ, ನನ್ ಏನ್ ತಪ್ಪಿದೆ ಅಂತ ಮಾತಾಡ್ತಾರೆ. ಮಾಡಿದ್ದೀನಪ್ಪ ನಾನು? ಯಾವನೋ ಒಬ್ಬ ನಿನ್ಗೆ ಹೇಳ್ತಾರೆ, ನೀನು ಟಿ ಒಳಗೆ ಹಾಕಕ್ಕೆ ಇಷ್ಟು ರೊಕ್ಕ ತಗೊಂಡಿದ್ದ ನೀವು ಅಂತ ಹೇಳಿದ್ರೆ ಹೋಗ್ತೀರಾ? ಅಂದ್ರೆ ಇದು ಬರೀ ಆರೋಪ ಅಂತ? ಆರೋಪ ಅಲ್ಲದು ಅಂತ, ಸುಳ್ಳು ಆರೋಪ ಮಾಡೋದಂದ್ರೆ ಹೆಂಗ್ರಿ ಅದು? ಈಗ ಯಾವನೋ ಒಬ್ಬ ನಿನಗೆ ಬಂದು ಈಗ 10 ಲಕ್ಷ ಕೊಡಕ್ ಬಂದಿದ್ದೆ, ನಾನು ಇಂಥದ್ದು ಹಾಕ್ಬೇಡಕ್ ಕೇಳಕ್ ಬಂದಿದ್ದೆ, ಯಾವನೋ ಒಬ್ಬ ಹೇಳಿದ್ರೆ ಹೋಗ್ತೀರಾ ನಾವು? ಹೋಗಿ ಫೆಲೋ. ಅಲ್ಲ ಸರ್, ನಿಮ್ಮ ಇಲಾಖೆಯ ಅಧಿಕಾರಿ ಮಾತಾಡಿದ್ದಾರೆ ಅಂತ ಅವ್ರು ಆರೋಪ ಮಾಡ್ತಿರೋದು. ಯಾರು? ಈಗ ಲಕ್ಷ್ಮೀನಾರಾಯಣನ್ ಅವ್ರು ಏನ್ ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾರೆ, ಅವ್ರ ಹತ್ರ ಇರೋ ಆಡಿಯೋದಲ್ಲಿ ಮಾತಾಡಿರೋರು ನಿಮ್ಮ ಇಲಾಖೆ ಅಧಿಕಾರಿಗಳು. ನಿಮ್ಮ ಇಲಾಖೆಯ ಅಧಿಕಾರಿಗಳು, ಇಲಾಖೆ ಒಳಗೂ ಅಧಿಕಾರಿಗಳು ಎಲ್ಲಾ ಕಾಲದಲ್ಲಿ ಹೆಸರನ್ನು, ಮೇಲಾಧಿಕಾರಿಗಳ ಹೆಸರನ್ನು ದುರುಪಯೋಗ ಮಾಡ್ಕೋತಾರೆ, ಮಂತ್ರಿಗಳ ಹೆಸರು ದುರುಪಯೋಗ ಅಂತ ಕಳ್ಳರು ಅದಾರೆ ಎಲ್ಲ ಇಲಾಖೆಯಲ್ಲಿ. ಎಲ್ಲಾ ಕಾಲದಾಗೂ ಅದಾರೆ. ಅವ್ರಿಗೆ ದುಡ್ಡು ಕಳ್ತನ ಮಾಡೋರ್ಕಿಂತ ಅದಾರೆ. ಯಾವ್ದಾರ ಹೆಸರೇ ದುಡ್ಡು ಕಲೆಕ್ಟ್ ಮಾಡ್ತಿರ್ತಾರೆ, ಅಂತವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಸರ್, ಇವಾಗ ನಿಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದೆ, ನೀವು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರದ ಮೇಲೆ ನನಗೆ ನಂಬಿಕೆ ಇಲ್ಲ. ನಾನು ಯಾಕೆ ಮಾಡ್ಲಿ? ನನಗದ್ರ ಅವಶ್ಯಕತೆ ಏನಿದೆ? ಅಲ್ಲ ಸರ್, ಬಿಜೆಪಿ ಅವರು ನಿಮ್ಮ ರಾಜೀನಾಮೆ ಕೇಳ್ತಾ ಇದ್ದಾರೆ. ನಾನು ಭ್ರಷ್ಟಾಚಾರ ಮಾಡಿದ್ರೆ ಅನ್ನಕ್ಕೆ ಏನಿದೆ? ಹಾಗಾದ್ರೆ ಬಿಜೆಪಿ ಅವ್ರಿಗೆ ಏನ್ ಹೇಳ್ತೀರಾ? ಬಿಜೆಪಿ ಅವರು ಸುಖ ಸುಮ್ಮನೆ ಹೇಳುದು. ಯಾವನೋ ಒಬ್ಬ ಹೇಳಿದ, ಯಾವನೋ ಒಬ್ಬ ಹಿಂಗ್ ಹೇಳಿದ, ಸುಪ್ರೀಡೆಂಟ್ ಹೇಳಿದ, ಪ್ಯೂನ್ ಹೇಳಿದ, ಅಟೆಂಡ್ ಹೇಳಿದ, ಡಿ ಸಿ ಹೇಳಿದ. ಅವ್ರು ಹೇಳಿದ ತಕ್ಷಣ ಇವ್ರು ಯಾರು ರಾಜೀನಾಮೆ ಕೊಟ್ಟಿದಾರ? ಇದು ಎಷ್ಟೋ ವರ್ಷಗಳಿಂದ ಬರ್ತೈತಿ. ಯಾವನೋ ಅವ್ರ ಹೆಸರು ದುರುಪಯೋಗ ಮಾಡ್ಕೊಳಕ್ ಹೇಳಿರ್ತಾನೆ, ನಮ್ಮ ಹೆಸರು ದುರುಪಯೋಗ ಮಾಡ್ಕೊಳಕ್ ಹೇಳಿರ್ತಾನೆ ಅಂತ ಕೆಲವು ಇಲಾಖೆಗಳಲ್ಲಿ ಎಲ್ಲ ಕಡೆ ಅದಾರೆ. ಪದೇ ಪದೇ ನಿಮ್ಮ ಹೆಸರೇ ಬರ್ತಾ ಇದೆಯಲ್ಲ, ನಿಮ್ಮ ಮೇಲೆ ಆರೋಪ ಬರ್ತಾ ಇದೆಯಲ್ಲ, ಯಾಕೆ ಕೈಗೊಳ್ತೀವಿ? ತಿಮ್ಮಾಪುರ್ ಅವರೇ, ಹಲೋ, ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ. ಅಲ್ಲ, ಪದೇ ಪದೇ ನಿಮ್ಮ ಮೇಲೆ ಆರೋಪ ಯಾಕೆ ಅಂತ? ಕೆಲವ್ರು ಮಾಡ್ತಾರೆ, ನಮ್ಮ ಹೆಸರು ಕೆಡ್ಸಕ್ ಮಾಡ್ತಾರೆ, ಮತ್ತೊಂದ್ ದಿನ ಇರುತ್ತೆ. ನಾವೇನು ಆ ರೀತಿ ಅಲ್ಲ. ರಾಜಕಾರಣ ಬದುಕದಲ್ಲಿ ನಮ್ದಾದ ಒಂದು ತತ್ವ ಆದರ್ಶಗಳನ್ನ ಬದಿಸ್ಕೊಂಡು ಬಂದವ್. ನಾನು ಬದಲಾವಣೆ ತಂದೀನಿ ಆ ಡಿಪಾರ್ಟ್ಮೆಂಟ್ ನಲ್ಲಿ. ವರ್ಷ ರಿನಿವಲ್ ಆಗಿ ಅಲ್ಲಿ ಗೊಂದಲ ಇರ್ತಿದೆ, ಅಧಿಕಾರಿಗಳು ಕಾಡ್ತಾರ ಅಂದ ಕೂಡ ಅದನ್ನ 5 ವರ್ಷ ಮಾಡಿಬಿಡ್ರಿ ಆಗ್ತದೆ. ಟ್ರಾನ್ಸ್ಫರ್ದಲ್ಲಿ ಗದ್ದಲ ಇರ್ತೈತೆ ಅಂದ್ರೆ ಅದನ್ನ ಕೌನ್ಸಿಲಿಂಗ್ ಮಾಡಿಬಿಡ್ರಿ ಆಗ್ತದೆ. ಇಲ್ಲಿ ಒಬ್ಬೊಬ್ರು ಒಂದೊಂದು 10-15 ಟೇಬಲ್ಗೆ ಹೋಗೋದು ತೆಗೆದು ನಾನು 6 ಟೇಬಲ್
ಲಾಗಿನ್ಗಳು ಒಂದು 15 ಇತ್ತು, ಅದು 4-5 ಮಾಡಿ. ಅಲ್ಲಲ್ಲ, ಆರ್ ಅಶೋಕ್ ಅವ್ರು ಹೇಳ್ತಾರೆ ಅವನಿಗೆ ನಿಮ್ಮ ಇಲಾಖೆಯಲ್ಲಿ 2,500 ಕೋಟಿ ಭ್ರಷ್ಟಾಚಾರ ಮಾಡಿ ಆ ದುಡ್ಡನ್ನ ಅಸ್ಸಾಂ ಚುನಾವಣೆಗೆ ಬಳಸ್ಕೊತಾ ಇದ್ದಾರೆ ಅಂತ. ಅಂದ್ರೆ ಅದಕ್ಕೇನ್ ಲೆಕ್ಕ, ಅದಕ್ಕೇನ್ರ ಮಾತಾಡಕ್ ನನಗಂತೂ ಅರ್ಥ ಆಗೋಲ್ಲ. 2,500 ಕೋಟಿ ಅದು ಹೆಂಗಾರ ಕಲೆಕ್ಟ್ ಮಾಡೋದು, ಏನು ಅವರಿಂದ ಕಲಿಬೇಕಪ್ಪ. ಅಸ್ಸಾಂ ಚುನಾವಣೆಗೆ ದುಡ್ಡು ಕಳಿಸ್ತಾ ಇದೆ ಕಾಂಗ್ರೆಸ್ ಅಂತ. ಇವರೆಲ್ಲನೂ ಎಲ್ಲ ಎಲೆಕ್ಷನ್ ಬಂದಾಗ ಅದನ್ನೇ ಮಾಡಿದಾರ ಮೊದಲ. ಏನ್ ಮಾತಾಡಕ್ಕೂ ಒಂದು ವಿಚಾರ ಹೆಂಗಿರ್ಬೇಕು ಅದು ಹೇಳಿದ್ರೆ ಅಟ್ಲೀಸ್ಟ್ ಸತ್ಯ ಸಮೀಪರ ಇರಬೇಕು. ಸುಖ ಸುಮ್ಮನೆ ಸುಳ್ಳುಗಳನ್ನು ಹೇಳ್ತಕ್ಕಂಥದ್ದು ಇಂಥವೆಲ್ಲ ಏನ್ ನನಗಂತೂ ಅರ್ಥ ಆಗ್ತಲ್ಲ. ರೈಟ್, ಥ್ಯಾಂಕ್ ಯು ತಿಮ್ಮಾಪುರ ಅವರೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸೊ ತಿಮ್ಮಾಪುರ ಅವರು ಅವರ ಮೇಲೆ ಬಂದಿರತಕ್ಕಂಥ ಆರೋಪವನ್ನು ಸಂಪೂರ್ಣವಾಗಿ ಅಲ್ಲಗಳೆದಿದ್ದಾರೆ. ಸಾಕ್ಷಿ ಇದ್ದರೆ ಕೊಡಿ, ನಾನು ದುಡ್ಡನ್ನು ಪಡೆದಿದ್ದೀನಿ, ಲಂಚ ಪಡೆದಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಇದ್ದರೆ ಕೊಡಿ ಅಷ್ಟೇ, ಸುಮ್ಮನೆ ಆರೋಪ ಮಾಡಬೇಡಿ, ನಾನು ಟಾರ್ಗೆಟ್ ಆಗಿದ್ದೀನಿ ಅಂತ. ಸೊ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಪ್ರಕರಣ, ಪಬ್ಲಿಕ್ ಟಿವಿಗೆ ಅಬಕಾರಿ ಸಚಿವ ತಿಮ್ಮಾಪುರ್ ಕೊಟ್ಟಂತಹ ಪ್ರತಿಕ್ರಿಯೆ, ನನ್ನ ಹೆಸರು ದುರ್ಬಳಕೆ ಆಗ್ತಾ ಇದೆ, ನಮ್ಮ ಇಲಾಖೆಯ ಅಧಿಕಾರಿಗಳೇ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ, ಇದರಲ್ಲಿ ನನ್ನದಾಗಲಿ ನನ್ನ ಇಲಾಖೆಯದ್ದಾಗಲಿ ತಪ್ಪಿಲ್ಲ, ನನ್ನ ಹೆಸರು ಕೇಳಿಬಂದ ಮಾತ್ರಕ್ಕೆ ನಾನು ರಾಜೀನಾಮೆ ಕೊಡಬೇಕಾ? ಬಿಜೆಪಿಯವರು ಹಿಂಗೆ ಮಾಡಿದ್ರಾ? ಬಿಜೆಪಿಯವರು ಯಾರಾದರೂ ರಾಜೀನಾಮೆ ಕೊಟ್ಟಿದ್ರಾ ಈ ಹಿಂದೆ? ಸುಮ್ಮನೆ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ಬಿಜೆಪಿಯವರು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇದ್ರ ಹಿಂದೆ ರಾಜಕೀಯ ದುರುದ್ದೇಶ ಇದೆ ಅಂತ ಅಬಕಾರಿ ಸಚಿವ ತಿಮ್ಮಾಪುರ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಹೇಳಿದ್ದಾರೆ. ಜೊತೆಗೆ ನನ್ನನ್ನು CM ಯಾವ ರಿಪೋರ್ಟು ಕೇಳಿಲ್ಲ, ನನ್ನ ತಪ್ಪೇ ಇಲ್ಲ ಅಂದಮೇಲೆ ನನ್ನ ಹತ್ರ ಯಾಕೆ ಅವರು ವರದಿಯನ್ನು ಕೇಳ್ತಾರೆ, ಏನೂ ಕೇಳಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ.